ಸ್ಟೂಡೆಂಟ್ಸ್, ಸೆಕೆಂಡ್ ಇಯರಿನ ಫಸ್ಟ್ ಚಾಪ್ಟರ್ ಮುಗಿದಿದೆ, ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್. ನಾವೆಲ್ಲ ನೋಡಿದ್ವಿ ಅದ್ರ ಬಗ್ಗೆ. ಈಗ ನಾವು ಜಸ್ಟ್ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯಾವ್ಯಾವ್ದು ಬರ್ಬೋದು ಅಂತ ಹೇಳಿ ನೋಡುವ. ಹಾಗೆಯ ಎಂಡಿಗೆ ನಾವು ಜಸ್ಟ್ ಎಕ್ಸಸೈಸ್ ನಾವೇನು ನೋಡಿದ್ವಿ ಲಾಸ್ಟ್ ಕ್ಲಾಸಲ್ಲಿ, ಆ ಎಕ್ಸಸೈಸಿಂದ ಯಾವ ಟೈಪ್ 3 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್ ಕ್ವಶನ್ಸ್ ಬರ್ಬೋದು PUC ಸೆಕೆಂಡ್ ಇಯರ್ ಎಕ್ಸಾಮ್ಸಿಗೆ, ಅದನ್ನು ಒಂದ್ಸಲ ನೋಡಿ ಈ ಚಾಪ್ಟರನ್ನು ವೈಂಡ್ ಅಪ್ ಮಾಡುವ. ಫಸ್ಟ್ ಚಾಪ್ಟರ್ ಎಕ್ಸೆಪ್ಷನಿನ 1.1 ಇಂಟ್ರೊಡಕ್ಷನ್, ಅದರಲ್ಲಿ MCQ ಯಾವ್ಯಾವ್ದು ಬರ್ಬೋದು. ಸೊ ಫಸ್ಟ್ ಕ್ವಶನ್ ಇರ್ಬೋದು ಮೇ ಬಿ, ವಾಟ್ ಈಸ್ ದ ಪರ್ಪಸ್ ಆಫ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್. ಪೈಥಾನಲ್ಲಿ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗಿನ ಪರ್ಪಸ್ ಏನು? ಟು ಕರೆಕ್ಟ್ ಎರರ್ಸ್ ಆಟೋಮ್ಯಾಟಿಕ್ಲಿ, ಟು ಸ್ಟಾಪ್ ದ ಪ್ರೋಗ್ರಾಮ್ abruptly, to handle errors gracefully, to ignore errors. That is C1. To handle errors gracefully. ನಾವು ಗ್ರೇಸ್ಫುಲಿ ಅಂತ ಹೇಳಿದ್ರೆ ಒಳ್ಳೆಯದಾಗಿ ಎರರ್ಸ್ ಅನ್ನು ಹ್ಯಾಂಡಲ್ ಮಾಡಲಿಕ್ಕೆ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅನ್ನು ಯೂಸ್ ಮಾಡ್ತೇವೆ. ದಟ್ ಇಸ್ ದಿ ಆನ್ಸರ್. ಸೆಕೆಂಡ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಬೆನಿಫಿಟ್ ಆಫ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್? ಇಂಪ್ರೂವ್ಸ್ ರಿಲಯಬಿಲಿಟಿ, ಅವಾಯ್ಡ್ಸ್ ಪ್ರೋಗ್ರಾಮ್ ಕ್ರ್ಯಾಶಸ್, ಮೇಕ್ಸ್ ಡಿಬಗ್ಗಿಂಗ್ ಇಂಪಾಸಿಬಲ್, ಸಪರೇಟ್ಸ್ ಎರರ್ ಹ್ಯಾಂಡ್ಲಿಂಗ್ ಕೋಡ್. ಇದು ಮೇಕ್ಸ್ ಡಿಬಗ್ಗಿಂಗ್ ಇಂಪಾಸಿಬಲ್, ಇದು ಅಲ್ಲ ಅಂತ ಹೇಳಾಯ್ತು. ನಾಟ್ ಎ ಬೆನಿಫಿಟ್ ಆಫ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಂತ ಹೇಳಿದ್ದಿದೆ, ಉಲ್ಟಾ ಥಿಂಕ್ ಮಾಡಬೇಕು ನಾವು. ಮೇಕ್ಸ್ ಡಿಬಗ್ಗಿಂಗ್ ಪಾಸಿಬಲ್, ಅದು ಇಂಪಾಸಿಬಲ್ ಅಂತ ಕೊಟ್ಟಿದ್ದಾರೆ. ಎರರ್ಸ್ ದಟ್ ಆಕರ್ ಡ್ಯೂರಿಂಗ್ ಎಕ್ಸಿಕ್ಯೂಷನ್ ಆರ್ ಕಾಲ್ಡ್ ಸಿಂಟ್ಯಾಕ್ಸ್ ಎರರ್, ಎಕ್ಸೆಪ್ಷನ್ಸ್, ಕಂಪೈಲ್ ಎರರ್, ಲಾಜಿಕಲ್ ಎರರ್. ಸೊ ಇದು ಎಕ್ಸೆಪ್ಷನ್ಸ್. ಮತ್ತೆ ಎರರ್ಸ್ ದಟ್ ಆಕರ್ ಬಿಫೋರ್ ದಿ ಕಂಪೈಲೇಷನ್, ಅಂದರೆ ಇದರಲ್ಲಿ ಪೈಥಾನಲ್ಲಿ ನಾವು ಇಂಟರ್ಪ್ರಿಟೇಷನ್ ಆಗಬೇಕಾದ್ರೆ ಎರರ್ ಬರೋದು ಯಾವುದು, ಅದಕ್ಕೆ ಸಿಂಟ್ಯಾಕ್ಸ್ ಎರರ್ ಅಂತೇವೆ. ಆಮೇಲೆ ಇಂಟರ್ಪ್ರಿಟೇಷನ್ ಆದಮೇಲೆ ಬರುವಂಥದ್ದು ಎಕ್ಸಿಕ್ಯೂಷನ್ ಟೈಮ್ ಅಂತೇವೆ, ಅದು ಎಕ್ಸೆಪ್ಷನ್ಸ್. ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಹೆಲ್ಪ್ಸ್ ಇನ್ ಅರ್ಲಿ ಪ್ರೋಗ್ರಾಮ್ ಟರ್ಮಿನೇಷನ್, ಸ್ಮೂತ್ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್, ಹೈಡಿಂಗ್ ಪ್ರೋಗ್ರಾಮ್ ಕೋಡ್, ಸ್ಪೀಡಿಂಗ್ ಅಪ್ ಎಕ್ಸಿಕ್ಯೂಷನ್. ಇಟ್ಸ್ ಬಿ ಸ್ಮೂತ್ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್. ನೆಕ್ಸ್ಟ್ ಅದೇ 1.1 ಇಂಟ್ರೊಡಕ್ಷನ್ ಅಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯಾವ್ಯಾವ್ದು ಬರ್ಬೋದು. ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಲೋಸ್ ಪ್ರೋಗ್ರಾಮ್ಸ್ ಟು ರನ್ ಡ್ಯಾಶ್ ಈವನ್ ವೆನ್ ಎನ್ ಎರರ್ ಆಕರ್ಸ್. ಸೊ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಲೋಸ್ ಪ್ರೋಗ್ರಾಮ್ ಟು ರನ್ ಸ್ಮೂತ್ಲಿ ಈವನ್ ವೆನ್ ಎನ್ ಎರರ್ ಆಕರ್ಸ್. ಇಲ್ಲಿ ಕೊಟ್ಟಿದ್ದೆ ಆನ್ಸರ್ ಅದನ್ನು. ಸೆಕೆಂಡ್ ಒನ್, ಎರರ್ಸ್ ದಟ್ ಆಕರ್ ಡ್ಯೂರಿಂಗ್ ಪ್ರೋಗ್ರಾಮ್ ಡ್ಯಾಶ್ ಆರ್ ಕಾಲ್ಡ್ ಎಕ್ಸೆಪ್ಷನ್. ಸೊ ದಟ್ ಈಸ್ ಎರರ್ಸ್ ದಟ್ ಆಕರ್ ಡ್ಯೂರಿಂಗ್ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಆರ್ ಕಾಲ್ಡ್ exceptions. The main goal of exception handling is to prevent program termination ಅಥವಾ ಕ್ರ್ಯಾಶ್ ಅಲ್ವಾ. ಅದನ್ನು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇನ್ಕ್ರೀಸಸ್ ದಿ ಡ್ಯಾಶ್ ಆಫ್ ಎ ಪ್ರೋಗ್ರಾಮ್, ರಿಲಯಬಿಲಿಟಿ ಅಥವಾ ರಿಡೇಬಿಲಿಟಿ ಅಥವಾ ಫ್ಲೆಕ್ಸಿಬಿಲಿಟಿ ಅಂತ ಹೇಳ್ತೇವೆ, ಅದನ್ನು ಇನ್ಕ್ರೀಸ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ. 1.2ದಲ್ಲಿ 1.2 ಸೆಕ್ಷನ್ ಇಂದ ಯಾವ್ದು ಬರ್ಬೋದು, ಅದಕ್ಕೆ ಸಿಂಟ್ಯಾಕ್ಸ್ ಎರರ್ ಮೇಲೆ ಇತ್ತು ನಿಮಗೆ. A syntax error occurs when rules of Python are violated, wrong logic is written, division by zero happens, file not found. ಯಾವಾಗ ಆಗ್ತದೆ? ರೂಲ್ಸ್ ಆಫ್ ಪೈಥಾನ್ ಆರ್ ವೈಲೇಟೆಡ್, ಆವಾಗ ಸಿಂಟ್ಯಾಕ್ಸ್ ಎರರ್ ಬರ್ತದೆ. ಸಿಂಟ್ಯಾಕ್ಸ್ ಎರರ್ಸ್ ಆರ್ ಡಿಟೆಕ್ಟೆಡ್ ಎಟ್ ಕಂಪೈಲ್ ಟೈಮ್, ಎಟ್ ರನ್ ಟೈಮ್, ಆಫ್ಟರ್ ಎಕ್ಸಿಕ್ಯೂಷನ್ ನೆವರ್. ಸೊ ಎಟ್ ಕಂಪೈಲ್ ಟೈಮ್, ಯಾಕೆಂದರೆ ಸಿಂಟ್ಯಾಕ್ಸ್ ಕಂಪೈಲ್ ಟೈಮಲ್ಲಿ ಮತ್ತೆ ಎಕ್ಸೆಪ್ಷನ್ ರನ್ ಟೈಮಲ್ಲಿ ಅಂತೇವೆ. Third question, which of the following is a syntax error? Print, hello, parenthesis or brackets ಅಂತವೆ, hello, ಆಮೇಲೆ ಮತ್ತೆ ಬ್ರಾಕೆಟ್ ಹಾಕಿದ್ರೆ ಹಾಕಬೇಕಾಗಿತ್ತು, ಹಾಕಲಿಲ್ಲ. ಸೊ ದಿಸ್ ಇಸ್ ಎರರ್, ಸಿಂಟ್ಯಾಕ್ಸ್ ಎರರ್. 10/0 ಇದು ಎಕ್ಸೆಪ್ಷನ್ ಆಗಿಬಿಡ್ತದೆ, ಯಾಕೆಂದರೆ ಸಿಂಟ್ಯಾಕ್ಸ್ ಕರೆಕ್ಟ್ ಇದೆ, ಆದರೆ ರನ್ ಮಾಡಬೇಕಾದ್ರೆ ಡಿವೈಡೆಡ್ ಬೈ 0 ಮಾಡುವಂಗಿಲ್ಲ, ಅದಕ್ಕೆ ಇದು ಬರ್ಬೋದು. ನೆಕ್ಸ್ಟ್, ಪೈಥಾನ್ ಇಂಟರ್ಪ್ರಿಟರ್ ಶೋಸ್ ಸಿಂಟ್ಯಾಕ್ಸ್ ಎರರ್ಸ್ ವಿತ್ ಡ್ಯಾಶ್, ವಾರ್ನಿಂಗ್, error message, debugger, none. So Python interpreter shows syntax error with error messages. So fill in the blanks. Syntax error occurs when the rules of dash are broken. Rules of languages are broken. Language ಗೆ ಆ ಲ್ಯಾಂಗ್ವೇಜ್, ಪ್ರತಿಯೊಂದು ಲ್ಯಾಂಗ್ವೇಜು ಅದರದೇ ಆದ ಒಂದು ಗ್ರಾಮರ್ ಇರ್ತದೆ, ಅದನ್ನು ನಾವು ಸಿಂಟ್ಯಾಕ್ಸ್ ಅಂತೇವೆ. ಅದನ್ನು ಸರಿ ಇಲ್ಲದೆ ಇದ್ರೆ ಅದು ಸಿಂಟ್ಯಾಕ್ಸ್ ಎರರ್ ಆಗ್ತದೆ. ಅದಕ್ಕೆ the rules of languages are broken. Syntax errors are detected by the dash before execution. Syntax error detected by the interpreter or compiler before execution. A missing dash is a common example of syntax error. A missing parenthesis
ಅಲ್ವಾ? parenthesis ಅಂದ್ರೆ brackets. is a common example of syntax error. Python shows an error dash when syntax errors occur. Python shows an error message when syntax error occurs. Next 1.3, that is on exception ittu ಆ section ಅಲ್ಲಿ. MCQ, which of the following is an exception? Division by zero, wrong indentation, missing colon, typing error. So division by zero. Exceptions occur during compilation, execution, debugging, syntax. Exception occurs during execution ಅಂತವೆ ನಾವು. ಯಾಕೆಂದ್ರೆ ಕಂಪೈಲೇಷನ್ ಟೈಮಲ್ಲಿ ಅಥವಾ ಇಂಟರ್ಪ್ರಿಟೇಷನ್ ಟೈಮಲ್ಲಿ ಸಿಂಟ್ಯಾಕ್ಸ್ ಎರರ್ ಬರ್ತದೆ. ವಿಚ್ ಕೀವರ್ಡ್ ಇಸ್ ಅಸೋಸಿಯೇಟೆಡ್ ವಿತ್ ಎಕ್ಸೆಪ್ಷನ್ಸ್? ಇಫ್, ಎಲ್ಸ್, ರೇಸ್, ಡೆಫ್. ಇಲ್ಲಿ ಎಲ್ಸು ಹೌದು, ಆದರೆ ಅದು ಇಫ್ ಸ್ಟೇಟ್ಮೆಂಟ್ ಸಂಗಡನೂ ರಿಲೇಟೆಡ್ ಇರೋದ್ರಿಂದ ರೇಸ್ ಅನ್ನ ತೆಗೆದುಕೊಂಡ್ರೆ ಒಳ್ಳೇದು. ಯಾಕೆಂದ್ರೆ ರೇಸ್ ಇಸ್ ರಿಲೇಟೆಡ್ ಟು ಓನ್ಲಿ ಟು ಎಕ್ಸೆಪ್ಷನ್ಸ್. ಅದಕ್ಕಾಗಿ ಆನ್ಸರ್ ಇಸ್ ಸಿ, ರೇಸ್. ಆ್ಯಂಡ್ ಎಕ್ಸೆಪ್ಷನ್ ಇಸ್ ಎ ಟೈಪ್ ಆಫ್ ಡ್ಯಾಶ್. Runtime error, syntax error, logical error, typing error. It's one type of runtime error. Fill in the blanks. Exceptions are detected during dash. Exceptions are detected during runtime. Dash by zero is a common example of an exception. Division by zero is a common example of an exception. Exception stops the dash of a program if not handled. Exception stops the execution of a program if not handled. Errors that are not syntax error but occurs during execution are called exceptions. Errors that are not syntax error but occurs during execution are called exceptions. Next 1.4 section ಅಲ್ಲಿ built-in exceptions ಬಗ್ಗೆ ಕೊಟ್ಟಿದ್ರು. ಅಲ್ಲಿ ಯಾವ್ಯಾವ್ದು ಬರ್ಬೋದು? ವಿಚ್ ಆಫ್ ದ ಫಾಲೋಯಿಂಗ್ is a built-in exception? Zero division error, compile error, syntax mistake, none. Zero division error. ಬೇಕಾದ್ರೆ ಇಲ್ಲಿ IO error ಬರ್ಬೋದು, ವ್ಯಾಲ್ಯೂ ಎರರ್ ಬರ್ಬೋದು. ಅದು ಯಾವುದೂ ಕೊಟ್ಟರೆ ನೀವು ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಬಿಲ್ಟ್ ಇನ್ ಎಕ್ಸೆಪ್ಷನ್ ಅಂತ ಅದನ್ನು ಬರಿಬೇಕಾಗ್ತದೆ. ವಿಚ್ ಎಕ್ಸೆಪ್ಷನ್ ಆಕರ್ಸ್ ವೆನ್ ಯು ಯೂಸ್ ಎನ್ ಅನ್ಡಿಫೈನ್ಡ್ ವೇರಿಯಬಲ್? ಓಕೆ, ಇಲ್ಲಿ ಅನ್ಡಿಫೈನ್ಡ್ ವೇರಿಯಬಲ್ ಅಂದರೆ ಡಿಫೈನೇ ಮಾಡಲಿಲ್ಲ ಅಂದ ಕೂಡಲೇ ಅವಾಗ ನೇಮ್ ಎರರ್ ಬರೋದು ಕಾಮನ್ ಅಲ್ವಾ? ಅದಕ್ಕೆ ವ್ಯಾಲ್ಯೂ ಎರರ್, ಇಂಡೆಕ್ಸ್ ಎರರ್, ನೇಮ್ ಎರರ್, ಐವರ್ ದಟ್ ಇಸ್ ಎ ನೇಮ್ ಎರರ್. ವಿಚ್ ಎಕ್ಸೆಪ್ಷನ್ ಆಕರ್ಸ್ ವೆನ್ ಲೀಸ್ಟ್ ಇಂಡೆಕ್ಸ್ ಇಸ್ ಔಟ್ ಆಫ್ ರೇಂಜ್? ಸೊ ಇಂಡೆಕ್ಸ್ ಎರರ್. ನೋಡ್ರಿ, ಅದೇ ಹೆಸರೇ ಇದೆ ಇದರಲ್ಲಿ, ಇಂಡೆಕ್ಸ್ ಎರರ್. ಓಕೆ, ದೆನ್ ವಿಚ್ ಎಕ್ಸೆಪ್ಷನ್ ಆಕರ್ಸ್ ವೆನ್ ಇನ್ವ್ಯಾಲಿಡ್ ಡೇಟಾ ಟೈಪ್ ಇಸ್ ಯೂಸ್? ಇನ್ವ್ಯಾಲಿಡ್ ಡೇಟಾ ಟೈಪ್ ಯೂಸ್ ಮಾಡಿದ್ರೆ ಟೈಪ್ ಎರರ್. ನೋಡ್ರಿ, ಡೇಟಾ ಟೈಪ್ ಅನ್ನೋ ವರ್ಡೇ ಇದರಲ್ಲಿ ಇದೆ, ಟೈಪ್ ಅನ್ನೋದು, ಅದು ಹಾಗೆ ನೆನ್ಪಿಟ್ಕೊಳ್ಬಹುದು. ಇನ್ವ್ಯಾಲಿಡ್ ಡೇಟಾ ಟೈಪ್ ಅಂದರೆ ಟೈಪ್ ಎರರ್. ಇನ್ವ್ಯಾಲಿಡ್ ಲೀಸ್ಟ್ ಇಂಡೆಕ್ಸ್ ಅಂತ ಹೇಳಿದ್ರೆ ಇಂಡೆಕ್ಸ್ ಎರರ್. Fill in the blanks. Dash occurs when you divide by zero. Zero division error occurs when you divide by zero. Accessing a list of elements out of range raises index error. Using an undefined variable raises name error. Passing an invalid type to an operator raises type error. ಅಲ್ಲಿ ಇದಿದ್ದಾನೆ, ಮತ್ತೆ fill in the blanks ಅಲ್ಲಿ ನಾವು ನೋಡಿದ್ವಿ. Next 1.5 section, raising exception. Which keyword is used to raise an exception in Python? So raise keyword. Even assert ಇದೆ, but the raise is most commonly used to raise the exception. Which exception is raised by raise zero division error? Runtime error, syntax error, zero division error, name error. So that is zero division error. ಹೆಸರು ಅಂದ್ರೆ ಹೇಳ್ತಾ ಇದೆ. Can users define their own exception in Python? Yes, by creating classes and functions. Then fourth one, raising exception is useful for debugging, input validation, error notification, all of the above. So raising exception is useful for debugging igu help ಆಗ್ತದೆ, input validation igu help ಆಗ್ತದೆ, error notification ಕೊಡ್ಲಿಕ್ಕೂ help ಆಗ್ತದೆ, all of the above. The keyword dash is used to manually raise exception. So raise. Exceptions can be raised to indicate dash conditions, error condition. A dash defined exception can be created with user defined exception can be created using classes. Raising exceptions helps in dash the program from invalid data. Raising exception helps in protecting the program from invalid data. Then 1.6 section, handling exception. Which block contains the code that might raise an exception? Try, except, finally, raise. Try.
ಓಕೆ, ಕಂಟೈನ್ಸ್ ಅ ಕೋಡ್ ದಟ್ ಮೈಟ್ ರೇಸ್ ಅನ್ ಎಕ್ಸೆಪ್ಷನ್ ರೇಸ್ ಆಗಲಿಕ್ಕೆ ಅಂತ ಹೇಳಿ ನಾವು ಟ್ರೈ ಬ್ಲಾಕ್ ಅಲ್ಲಿ ಇಡ್ತೇವೆ, ಅದಕ್ಕಾಗಿ ಹೆಸರು ಟ್ರೈ ಮಾಡು ಅಂತ. ವಿಚ್ ಬ್ಲಾಕ್ ಹ್ಯಾಂಡಲ್ಸ್ ದ ಎರರ್. ಸೊ ಟ್ರೈದಲ್ಲಿ ಏನೇ ಎರರ್ ಬಂದರೆ ಅದು ಎಕ್ಸೆಪ್ಟ್ ಅಲ್ಲಿ ಹೋಗ್ತದೆ, ಅದಕ್ಕಾಗಿ ಎಕ್ಸೆಪ್ಟ್ ಈಸ್ ಫಾರ್ ದ ಹ್ಯಾಂಡ್ಲಿಂಗ್ ದಿ ಎರರ್. A program can have only one except block, multiple except block, no except block, both B and C. ಯಾವುದು ಎಕ್ಸೆಪ್ಟ್ ಬ್ಲಾಕ್ ಇಲ್ಲದೇ ಇದ್ರೂ ನಡೀತದೆ, ಆದ್ರೆ ಒಂದೇ ಒಂದು ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಮಲ್ಟಿಪಲ್ ಕೊಡಬಹುದು. ವಾಟ್ ಹ್ಯಾಪನ್ಸ್ ಇಫ್ ನೋ ಎಕ್ಸೆಪ್ಷನ್ ಆಕರ್ಸ್ ಇನ್ ಟ್ರೈ ಬ್ಲಾಕ್? ಎಕ್ಸೆಪ್ಟ್ ಬ್ಲಾಕ್ ರನ್ಸ್, ಫೈನಲ್ ಎ ಬ್ಲಾಕ್ ರನ್ಸ್, ಪ್ರೋಗ್ರಾಮ್ ಕ್ರಾಶಸ್, ರೇಸ್ ಎಕ್ಸಿಕ್ಯೂಟ್ಸ್. ಸೊ ಫೈನಲ್ ಎ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ it takes the final a block. That means final a block runs always. Error agli agde irli. Fill in the blanks. The dash block contains risky code. The try block contains the risky code. The dash block contains error handling code. So adu except anta helte. Multiple dash blocks can be used for different exception. Multiple except block. Try except improves program stability or reliability anta helte. Then 1.7, that is final a clause ಮೇಲೆ ಕೊಟ್ಟಿದೆ. The final a block is executed only if exception occurs, only if exception does not occur, always whether the exception occurs or not, never. So always whether exception occurs or not, ಆಗಲಿ ಆಗದೆ ಇರಲಿ final a work ಆಗ್ತದೆ. Which block is useful for releasing resources like files or connections? ಇದನ್ನು ಕಣ್ಮುಚ್ಚಿ ಹೇಳಬಹುದು, that is final a. What will happen if exception occurs in try but not handled? Final a will still execute, final a will not execute, program skips final a, none. Final a will still execute. The final a clause is mainly used for dash debugging, resource cleanup, variable declaration, syntax checking. That is resource cleanup. Fill in the blank. The dash block always executes no matter what. That is final a. Final a block is often used to dash to free up the resources or to release resources antane. Even if exception is not handled, the dash block executes antide adu. Even if exception is not handled, the dash block executes. Final a block execute. Final a ensures proper dash of resources, cleanup of resources. Okay, ಇಷ್ಟು ನಾವು MCQ ಮತ್ತೆ fill in the blanks ಬರ್ಬೋದು ಅಂತ ಹೇಳೋ ಒಂದು ಅಂದಾಜಲ್ಲಿ ಮಾಡಿದ್ದಿದೆ. ಈಗ ನಾವು ಎಕ್ಸರ್ಸೈಸ್ ಅಲ್ಲಿ ನೋಡಿದ್ರೆ ಯಾವ್ಯಾವ ಕ್ವಶನ್ಸ್ ನಾವು ನಿನ್ನೆ ನೋಡಿದ್ವಿ ಎಕ್ಸರ್ಸೈಸ್ ಅನ್ನ ಲಾಸ್ಟ್ ಕ್ಲಾಸಲ್ಲಿ, ಇದನ್ನು ನೋಡಿದ್ರೆ ಈಗ ಯಾವ್ಯಾವ ಕ್ವಶನ್ಸ್ ಮಾಡಬಹುದು ನೋಡ್ರಿ. ಸಿಂಪಲ್ ಆಗಿ ಇದನ್ನು ಫಸ್ಟ್ ಕ್ವಶನ್ ಇದೆ, ಇದರಲ್ಲಿ ಬಹಳಷ್ಟು ಕ್ವಶನ್ಸ್ ಆಗ್ಬಹುದು. ವಾಟ್ ಈಸ್ ಸಿಂಟ್ಯಾಕ್ಸ್ ಎರರ್, ವಾಟ್ ಈಸ್ ಸಿಂಟ್ಯಾಕ್ಸ್ ಎರರ್ ಅಂಡ್ ಎಕ್ಸೆಪ್ಷನ್ಸ್, ವಾಟ್ ಈಸ್ ಸಿಂಟ್ಯಾಕ್ಸ್ ಎರರ್ ಅಂಡ್ ಎಕ್ಸೆಪ್ಷನ್ ಎಕ್ಸ್ಪ್ಲೇನ್ ವಿತ್ ಎಕ್ಸಾಂಪಲ್ಸ್, ಇವೆಲ್ಲವನ್ನ ಇದರಲ್ಲಿ ಮಾಡಬಹುದು ಅಂತ ಆಯ್ತು. ಓಕೆ, ಇವೆಲ್ಲ ಕ್ವಶನ್ಸ್ ಬರ್ಬೋದು, ಆ ಟೈಪಲ್ಲೇ ಕ್ವಶನ್ಸ್ ಬರ್ತವೆ. ಬಿಲ್ಟ್ ಇನ್ ಎಕ್ಸೆಪ್ಷನ್, ಎಕ್ಸ್ಪ್ಲೇನ್ ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ ಅಂತ ಬರ್ಬೋದು. 5 ಮಾರ್ಕ್ಸ್ ಇದ್ರೆ 4 ನೀವು ಬರಿಬೇಕಾಗುವುದು. IO ಎರರು, ಇಂಪೋರ್ಟ್ ಎರರು, ನೇಮ್ ಎರರು, 0 ಡಿವಿಷನ್ ಎರರ್, 3, 4 ಅಥವಾ 5 ಬರಿಬೇಕಾಗಬಹುದು. ಓಕೆ, ಅಥವಾ ವಾಟ್ ಈಸ್ ಇಂಪೋರ್ಟ್ ಎರರ್ ಅಂಡ್ IO ಎರರ್ ಅಂತ ಹೇಳ್ಬೋದು. ಎಕ್ಸ್ಪ್ಲೇನ್ ವಿತ್ ಎಕ್ಸಾಂಪಲ್, ಆ ಟೈಪು ಬರ್ಬೋದು. 2 ಮಾರ್ಕ್ಸಿಗಾದ್ರೆ ಮೇ ಬಿ ವಾಟ್ ಈಸ್ ಇಂಪೋರ್ಟ್, ಆದರೆ 2 ಮಾರ್ಕ್ಸಿಗೆ ನಿಮ್ಗೆ ಇಲ್ಲ ಅಂತ ಹೇಳಾದ್ರೆ 3 ಮಾರ್ಕ್ಸಿಗಾದ್ರೆ ಇದು 2 ಕೇಳಬಹುದು, 5 ಮಾರ್ಕ್ಸಿಗಾದ್ರೆ 4 ಕೇಳಬಹುದು. ಆ ಕ್ವಶನ್ಸ್ ಬರ್ಬೋದು. ನೆಕ್ಸ್ಟ್ ಯೂಸ್ ಆಫ್ ರೇಸ್ ಸ್ಟೇಟ್ಮೆಂಟ್. ವಾಟ್ ಈಸ್ ದ ಯೂಸ್ ಆಫ್ ರೇಸ್ ಸ್ಟೇಟ್ಮೆಂಟ್, ಎಕ್ಸ್ಪ್ಲೇನ್ ವಿತ್ ಎಕ್ಸಾಂಪಲ್ ಅಂತ ಕೊಡ್ಬೋದು, ಅಥವಾ ಗಿವ್ ದ ಎಕ್ಸಾಂಪಲ್ ಆಫ್ ಡಿವಿಷನ್ ಪ್ರೋಗ್ರಾಮ್ ವಿತ್ ರೇಸ್ ಸ್ಟೇಟ್ಮೆಂಟ್, ಈ ಟೈಪ್ ಎಕ್ಸಾಂಪಲ್ ಅನ್ನು ಕೊಡಬೇಕಾಗ್ತದೆ. ದೆನ್ ಯೂಸ್ ಆಫ್ ಅಸರ್ಟ್ ಸ್ಟೇಟ್ಮೆಂಟ್. What is the use of assert statement, where it is helpful. Okay, input validation ಕಾಮನ್ ಆಗಿ assert statement ಅನ್ನ ಯೂಸ್ ಮಾಡ್ತವೆ. and what is special about assert statement, that is ಕಂಡೀಷನ್ ಟ್ರೂ ಇದ್ರೆ ಕಂಟಿನ್ಯೂ ಆಗ್ತದೆ, ಕಂಡೀಷನ್ ಫಾಲ್ಸ್ ಇದ್ರೆ ಎರರ್ ರೇಸ್ ಆಗ್ತದೆ. ನೆಕ್ಸ್ಟ್ ಡೆಫಿನೇಷನ್ಸ್ ಬಗ್ಗೆ ಕ್ವಶನ್ ಇತ್ತು ಎಕ್ಸರ್ಸೈಸ್ ಅಲ್ಲಿ. ಸೊ ವಾಟ್ ಈಸ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಂಡ್ ಥ್ರೋಯಿಂಗ್ ಎನ್ ಎಕ್ಸೆಪ್ಷನ್, ಎಕ್ಸ್ಪ್ಲೇನ್ ಅಂತ ಹೇಳಿ ಬರ್ಬೋದು, ಅಥವಾ ವಾಟ್ ಈಸ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್, ಥ್ರೋಯಿಂಗ್ ಎನ್ ಎಕ್ಸೆಪ್ಷನ್ ಅಂಡ್ ಕ್ಯಾಚಿಂಗ್ ಎನ್ ಎಕ್ಸೆಪ್ಷನ್ ಅಂತ ಹೇಳಿ ಕೇಳ್ಬೋದು. ಯಾಕೆಂದರೆ ಡೆಫಿನೇಷನ್ಸ್ ಕೊಟ್ಟಿದ್ದಿದೆ, ಅದರಲ್ಲೇ ನಿಮ್ಮ ಕ್ವಶನ್ಸ್ ಮಾಡಬಹುದು. ದೆನ್ ಕ್ಯಾಚಿಂಗ್ ಎಕ್ಸೆಪ್ಷನ್ ಯೂಸಿಂಗ್ ಟ್ರೈ ಆ್ಯಂಡ್ ಎಕ್ಸೆಪ್ಟ್. ಟ್ರೈ ಆ್ಯಂಡ್ ಎಕ್ಸೆಪ್ಟ್ ಹೇಗಿರ್ತದೆ ಅದನ್ನು ಸ್ಟ್ರಕ್ಚರ್ ಹೇಳ್ರಿ ಅಂತ ಹೇಳಿ ಕೊಡ್ಬೋದು. ನಿಮಗೆ ಹಿಂದೆ ನಾನು ಕ್ಲಾಸಸ್ಸಲ್ಲಿ ಅದನ್ನು
ಹೇಳಿದ್ದೇನೆ ಸ್ಟ್ರಕ್ಚರ್ ಹೇಗಿರ್ತದೆ, ಟ್ರೈ ಬ್ಲಾಕ್, ದೆನ್ ದ ಕೋಡ್ ಟು ವರ್ಕ್ ವಿತ್ ದ ಟ್ರೈ, ದೆನ್ ದ ಎಕ್ಸೆಪ್ಟ್. ಓಕೆ, ದ ಟ್ರೈ ಏನು ಮಾಡುತ್ತದೆ, ಎರರ್ ಬಂದರೆ ಅದನ್ನು ಥ್ರೋ ಮಾಡುತ್ತದೆ. ಎಕ್ಸೆಪ್ಟ್ ಏನು ಮಾಡುತ್ತದೆ, ಇಟ್ ವಿಲ್ ಕ್ಯಾಚ್ ಅಂತ ಹೇಳ್ತೇವೆ, ಆ ಎರರನ್ನು ಹಿಡ್ಕೊಳ್ತದೆ ಮತ್ತು ನಾವು ಕೊಟ್ಟ ಮೆಸೇಜನ್ನು ಡಿಸ್ಪ್ಲೇ ಮಾಡುತ್ತದೆ. ಆ ಪಾರ್ಟ್ಸನ್ನು ನೀವು ಹೇಳಬೇಕು. ಟ್ರೈ ಕೋಲನ್ ಕೋಡ್ ಟು ಟ್ರೈ ಎಕ್ಸೆಪ್ಟ್ exception message or exception error name, then code to display ಅಂತ ಹೇಳಿ ಕೊಡಬೇಕಾಗ್ಬೋದು. ಓಕೆ, ಅದರಲ್ಲಿ ಕ್ವಶನ್ 7 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತಿತ್ತು. ಅವಾಗ ಮಧ್ಯೆ ಮಧ್ಯೆ ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೇಳಿದ್ರು, ಅಂದರೆ ಪ್ರೋಗ್ರಾಮ್ ಕೊಟ್ಟು ಇಲ್ಲಿ ಏನೇನು ಬರ್ತದೆ ಅಂತ ಹೇಳಿ ಕೊಟ್ಟಿದ್ದಿತ್ತು. ಆ ಟೈಪಲ್ಲೂ ನಿಮಗೆ ಕ್ವಶನ್ಸ್ ಬರ್ಬೋದು. ನೆಕ್ಸ್ಟ್, ಯೂಸಿಂಗ್ ರಾಂಗ್ ನಂಬರ್ ಆಫ್ ಆರ್ಗ್ಯುಮೆಂಟ್ಸ್ ಫಾರ್ ಎ ಮೆಥಡ್ ಯೂಸ್ ಮಾಡಿದ್ರೆ ಯಾವ್ಯಾವ ಎರರ್ ಬರ್ಬೋದು ಅಂದರೆ, ವೆನ್ ವಿ ಯೂಸ್ ರಾಂಗ್ ನಂಬರ್ ಆಫ್ ಆರ್ಗ್ಯುಮೆಂಟ್ಸ್, ವಿಚ್ ಎರರ್ಸ್ ಆರ್ ಜನರೇಟೆಡ್, ವಿಚ್ ಎಕ್ಸೆಪ್ಷನ್ಸ್ ಆರ್ ಜನರೇಟೆಡ್. ಮೇ ಬಿ ರಾಂಗ್ ನಂಬರ್ ಆಫ್ ಆರ್ಗ್ಯುಮೆಂಟ್ ಇದ್ದರೆ ಟೈಪ್ ಎರರು, ರಾಂಗ್ ಟೈಪ್ ಆಫ್ ಆರ್ಗ್ಯುಮೆಂಟ್ ಇದ್ದರೆ ವ್ಯಾಲ್ಯೂ ಎರರ್. ಎರಡು ಇದನ್ನು ನಾವು ಹೇಳ್ತೇವೆ. ರಾಂಗ್ ನಂಬರ್ ಆಫ್ ಆರ್ಗ್ಯುಮೆಂಟ್ಸ್ ಇದ್ದರೆ ಒಂದು ಕೊಡೋದು, ಎರಡು ಕೊಟ್ಟರೆ ಟೈಪ್ ಎರರು. ಸ್ಕ್ವೇರ್ ರೂಟಲ್ಲಿ ಒಂದು ರಾಂಗ್ ಟೈಪ್ ಆಫ್ ಆರ್ಗ್ಯುಮೆಂಟ್ ಅಂದರೆ ಸ್ಟ್ರಿಂಗು ಅಥವಾ ನೆಗೆಟಿವ್ ವ್ಯಾಲ್ಯೂ ಕೊಟ್ಟರೆ ಇಂಟೀಜರ್ ಕೊಡೋದ್ರ ಬದಲಿಗೆ ಅದು ವ್ಯಾಲ್ಯೂ ಎರರ್ ಆಗ್ಬೋದು ಅಂತೇಳಿ. ನೆಕ್ಸ್ಟ್ ಲಾಸ್ಟ್ ಕ್ವಶನ್, ವಾಟ್ ಈಸ್ ದ ಯೂಸ್ ಆಫ್ ಫೈನಲ್ ಎ ಕ್ಲಾಸ್ ಅಂತ ಇತ್ತು ಎಕ್ಸಸೈಸಲ್ಲಿ. ಸೊ ಎಕ್ಸ್ಪ್ಲೇನ್ ಮಾಡೋದು ಸಿಂಪಲ್, ಅದು ವೈ ವಿ ಯೂಸ್ ಫೈನಲ್ ಎ ಅದನ್ನೆಲ್ಲ ನೀವು ಹೇಳಬೇಕು. ಫಸ್ಟ್ ಚಾಪ್ಟರ್ ಮ್ಯಾಕ್ಸಿಮಮ್ ನಾನು ಎಲ್ಲವನ್ನ ಟ್ರೈ ಮಾಡಿದ್ದೇನೆ, ಕವರ್ ಮಾಡಿದ್ದೇನೆ. ಫಸ್ಟ್ ಚಾಪ್ಟರ್ ಇದಿಷ್ಟನ್ನು ನೋಡ್ಕೊಂಡ್ಬಿಟ್ರೆ ಕ್ಲಿಯರ್ ಆಗಿ ಫಸ್ಟ್ ಚಾಪ್ಟರಲ್ಲಿ ಫುಲ್ ಮಾರ್ಕ್ಸನ್ನು ತಗೊಳ್ಬೋದು. Thank you students. We will continue with the second chapter in the next class. God bless you.